ನಾನು ಹೆಚ್ಚು ಸಂಬಳದ ಕೆಲಸವೊಂದನ್ನು ಮಾಡಿಕೊಂಡೆ, ಅಲ್ಲಿ ಒಂದೇ ಒಂದು ನಿಯಮವಿತ್ತು ಎಂದಿಗೂ ಮಾತನಾಡಬಾರದು. ಈಗ ಯಾವುದೋ ಒಂದು ಶಕ್ತಿ ನನ್ನನ್ನು ಬೇಟೆಯಾಡುತ್ತಿದೆ. ಕೆಲಸ ಸರಳವಾಗಿತ್ತು, ಫೋನ್ ರಿಸೀವ್ ಮಾಡು, ಕರೆ ಮಾಡಿದವರನ್ನು ಕೇಳಿಸಿಕೊ. ಆದರೆ ನೀನು ಮಾತನಾಡಿದರೆ? ನಿನ್ನ ಕೆಲಸ ಮುಗಿಯಿತು. ಆ ಕಚೇರಿ ಭಯಾನಕವಾಗಿತ್ತು. ನಾವು ಕಾರ್ಪೊರೇಟ್ ಮುಖವಾಡಗಳನ್ನು ಧರಿಸಿದ್ದೆವು. ಸೆಸರುಗಳಿರಲಿಲ್ಲ. ಮಾತೇ ಇರಲಿಲ್ಲ. ಕರೆ ಮಾಡುವವರು ಯಾವಾಗಲೂ ಭಯಭೀತರಾಗಿದ್ದರು. ತಮ್ಮ ಬಾಗಿಲ ಹೊರಗೆ ಏನೋ ಇದೆ ಎಂದು ಕಿರುಚುತ್ತಾ ಸಹಾಯಕ್ಕಾಗಿ ಬೇಡಿಕೊಳ್ಳುತ್ತಿದ್ದರು. ನನ್ನ ಮ್ಯಾನೇಜರ್‌ಗಳು ಅವುಗಳನ್ನು ಸಿಮ್ಯುಲೇಶನ್‌ಗಳು ಎಂದು ಕರೆದರು. ಹಣದ ಆಸೆ ಇತ್ತಿದ್ದರಿಂದ ನಾನು ಅದನ್ನು ನಂಬಿದೆ. ಆದರೆ ಒಂದು ದಿನ ನನ್ನ ಗೆಳತಿ ಮೇಬೆಲ್ ಕರೆ ಮಾಡಿದ್ದನ್ನು ನಾನು ಕೇಳಿದೆ. ನಾನು ಮೆಲ್ಲಗೆ ಅವಳ ಹೆಸರನ್ನು ಕರೆದೆ. ಕೇವಲ ಒಂದು ಪದ. ಅಷ್ಟೇ ಸಾಕಿತ್ತು. ತಕ್ಷಣವೇ ನನ್ನನ್ನು ಕೆಲಸದಿಂದ ತೆಗೆದುಹಾಕಲಾಯಿತು. ಕೆಲವು ದಿನಗಳ ನಂತರ ನಾನು ಮೇಬೆಲ್ ಅನ್ನು ನೋಡಿದೆ, ಅಥವಾ ಅವಳ ದೇಹದ ಉಳಿದ ಭಾಗಗಳನ್ನು ನೋಡಿದೆ. ಅವಳು ಕರಗಿದ ಮೇಣದಂತೆ ಕಾಣುತ್ತಿದ್ದಳು. ಕಣ್ಣುಗಳ ಜಾಗದಲ್ಲಿ ಆಳವಾದ ಗುಂಡಿಗಳು, ಚೂಪಾದ ಹಲ್ಲುಗಳು. ಅವಳು ನನ್ನನ್ನು ಹಿಂಬಾಲಿಸಿ ಮನೆಗೆ ಬಂದಳು ಮತ್ತು ನನ್ನ ಬೆರಳನ್ನು ಕಚ್ಚಿ ಕಳಚಿದಳು. ನಾನು ಸಹಾಯಕ್ಕಾಗಿ ಕರೆ ಮಾಡಲು ಪ್ರಯತ್ನಿಸಿದೆ, ಆದರೆ ಯಾವುದೇ ಡಯಲ್ ಟೋನ್ ಇರಲಿಲ್ಲ, ಕೇವಲ ಮೌನ. ಆಗ ನನಗೆ ಸತ್ಯದ ಅರಿವಾಯಿತು. ನಾನು ಮಾಡಿದ ಪ್ರತಿಯೊಂದು ಕರೆಯೂ ಮತ್ತೆ ಅದೇ ಕರೆ ಕೇಂದ್ರಕ್ಕೆ ಹೋಗುತ್ತಿತ್ತು. ಈಗ ನಾನು ಕಿರುಚುತ್ತಿದ್ದೆ ಮತ್ತು ನನ್ನ ಹಳೆಯ ಸಹೋದ್ಯೋಗಿಗಳು ಕೇವಲ ಕೇಳಿಸಿಕೊಳ್ಳುತ್ತಿದ್ದರು. ಬದುಕುಳಿಯಲು ನನಗೆ ಒಂದೇ ಒಂದು ಅವಕಾಶವಿತ್ತು. ನಾನು ಮತ್ತೆ ಕರೆ ಮಾಡಿ ಒಬ್ಬ ಸಹೋದ್ಯೋಗಿಯ ತಾಯಿ ಅನಾರೋಗ್ಯದಿಂದಿದ್ದಾರೆ ಎಂದು ಸುಳ್ಳು ಹೇಳಿ ಅವಳನ್ನು ಮಾತನಾಡುವಂತೆ ಮಾಡಿದೆ. ಅವಳು ಮಾತನಾಡಿದ ಕ್ಷಣದಲ್ಲೇ ಆ ರಾಕ್ಷಸ ಮಾಯವಾಯಿತು. ನಾನು ತಪ್ಪಿಸಿಕೊಂಡು ಬಂದೆ, ಆದರೆ ನಾನು ಈಗ ಮೌನವಾಗಿರುವುದಿಲ್ಲ. ಆ ಕರೆ ಕೇಂದ್ರವನ್ನು ಸಂಪೂರ್ಣವಾಗಿ ಸುಟ್ಟು ಹಾಕುತ್ತೇನೆ.